ಶತವರುಷ ಸಂಭ್ರಮದ ಗಳಿಗೆ ಶತವರುಷ ಸಂಭ್ರಮದ ಗಳಿಗೆ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಗಮ ಪಸನಿ ಬಮಗ ಸರಿ ವಾಣಿ ಸದಾ ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ನಾಡ ಹಿರಿಯರ ಸುವಿಚಾರ ದೀಪ್ತಿಯಲಿ ಶಾಲೆಯದು ಶತವರುಷ ಬೆಳಗಿ ಬೆಳಗಿ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಗುಡುಗುಡಿ ಪಾವುಗಿ ಬಂಡಿ ಕಣ್ಣೆದುರಲಿ ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಗುಡುಗುಡಿ ಪಾವುಗಿ ಬಂಡಿ ಕಣ್ಣೆದುರಲಿ ದಕ್ಷಿಣ ದಾಳಿವೆಯದು ರುದ್ರಶಿಲೆ ಉತ್ತರದಿ ದಕ್ಷಿಣ ದಾಳಿವೆಯದು ರುದ್ರಶಿಲೆ ಉತ್ತರದಿ ಕಲ್ಪತರುಗಳ ಬೀಡು ಈ ಉಚ್ಚಿಲದ ನಾಡು ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಗಮ ಪಸನಿ ಬಮಗ School friends, grasshopper, Karnataka animal champion, Olympic, cricket, hockey, fruits. Good. First one. School, Good. Fourth one. Karnataka, Very good. Sixth one. champion. Second one. Friends, 10th one. fruits. Third one. Grasshopper, Sixth one. champion. 9th one. Hockey, 7th one. Olympic, 8th one. cricket. Very good. Start. ನೋಡಿ ಮಕ್ಕಳ 2024-25ನೇ ಸಾಲಿನಲ್ಲಿ ನಮ್ಮ ಕೊಚ್ಚರಪಾಳ್ಯ ಶಾಲೆ ಮೇಗೆ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಈಗಾಗಲೇ ವಿಷಯ ಗೊತ್ತಿದೆ. ಶತಮಾನೋತ್ಸವಕ್ಕೆ ನಾವು ಈಗಾಗಲೇ ಅನೇಕ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ ನಿಮ್ಗೆ ಗೊತ್ತಿರೋ ಥರನೇ ಪ್ರತಿ ಶನಿವಾರ ನಮಗೆ ಮೀಟಿಂಗನ್ನು ಮಾಡಿದ್ದಾರೆ ಅಲ್ವಾ. ಪೂರ್ವಭಾವಿ ಸಭೆಗಳನ್ನು ಮಾಡಿ ಪೂರ್ವ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿಕೊಂಡು ಅದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಎಲ್ಲವನ್ನು ಮಾಡಿಕೊಂಡು ಅನೇಕ ಸಲ ಸಭೆಗಳನ್ನು ಮಾಡಿ ನಿಮಗೆ ಯಾವ ಥರ ಮೀಟಿಂಗ್ ಮಾಡಬೇಕು ಅಂದ್ಬಿಟ್ಟು ಯಾವ ಥರ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಬಿಟ್ಟು ನಮ್ಮ ಟೀಚರ್ಸ್ಗೆ ಅನೇಕ ಸಭೆಗಳು ಮಾಡಿದ್ದಾರೆ. ಅವರು ಕೂಡ ಅನೇಕ ಪ್ರತಿ ಶನಿವಾರ ಸಭೆಗಳನ್ನು ನಡೆಸಿ ಪೂರ್ವ ತಯಾರಿ ಬಗ್ಗೆ ಎಲ್ಲ ಮಾಡ್ಕೊಂಡು ಈಗ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಕೊನೆ ಹಂತ ಮೊನ್ನೆ ಶನಿವಾರ ಕೊನೆ ಮೀಟಿಂಗ್ ಆಯಿತು ಅಲ್ವಾ. ಇನ್ನು ಯಾವುದೇ ತರಹದ ಮೀಟಿಂಗ್ ಇಲ್ಲ.
ಆದರೆ ಶತಮಾನೋತ್ಸವವನ್ನು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಅದಕ್ಕೆ ಏನೇನು ಸಿದ್ಧತೆ ಬೇಕಂದ್ಬಿಟ್ಟು ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ರೆಡಿಯಾಗಿದೆ. ನಿಮಗೆ ಗೊತ್ತಿರೋ ವಿಷಯನೇ, ನಿಮ್ಮ ಮನೆಯಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘದವರು ಎಲ್ಲ ಒಟ್ಟೊಟ್ಟಿಗೆ ಬಂದು ನಿಮಗೆಲ್ಲ ಪಾಂಪ್ಲೆಟ್ಸನ್ನೆಲ್ಲ ಕೊಟ್ಟಿದ್ದಾರೆ ಅಲ್ವಾ? ಕೊಟ್ಟಿದ್ದಾರೆ, ಮನೆ ಮನೆಗೂ ಪಾಂಪ್ಲೆಟ್ಸನ್ನು ಕೊಟ್ಟಿದ್ದಾರಲ್ವಾ? ನಿಮಗೆಲ್ಲ ಏನು ಹೇಳಿದ್ದಾರೆ ಅವರು? ಬನ್ರಿ ಶತಮಾನೋತ್ಸವ ಫಂಕ್ಷನ್ಗೆ, ಬರೀ ಸ್ಟೂಡೆಂಟ್ಸ್ ಎಲ್ಲ, ಜೊತೆಗೆ ನಿಮ್ಮ ತಂದೆ ತಾಯಿನ, ಅಕ್ಕ, ಅಣ್ಣ, ನಿಮ್ಮ ಸಂಬಂಧಿಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಶತಮಾನೋತ್ಸವಕ್ಕೆ ಬನ್ನಿ ಅಂತ ನಿಮಗೆಲ್ಲರೂ ಕೂಡ ಮನೆ ಬಾಗಿಲಿಗೆ ಬಂದು ನಿಮಗೆ ಕರೆದಿದ್ದಾರೆ. ಹಾಗೆ ನೀವು ಕೂಡ ಈ ಒಂದು ಅದ್ಧೂರಿಯಾಗಿ ಯಾವುದೇ ರೀತಿಯ ಜಾತಿ ಭೇದ ಮತ ಇಲ್ಲದೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮ ಪೋಷಕರ ಜೊತೆ ಬಂದು ಈ ಒಂದು ಶತಮಾನೋತ್ಸವ ಸಮಾರಂಭವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ STMC ಅವರ ಪರವಾಗಿ, ಶಿಕ್ಷಕರ ಪರವಾಗಿ ನಾನು ಕೂಡ ನಿಮ್ಮೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಟಾರ್ಟ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಏರ್ಪೋರ್ಟ್ ಕಡೆಯಿಂದ ಈ ಕೊಚ್ಚಪಾಡ ಶಾಲೆಯಲ್ಲಿ ಕಳೆದ 1 ವರ್ಷಗಳಿಂದ ಶಿಕ್ಷಕನ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲಿ ಬೋಧಿಸಿದಂಥ ವಿಚಾರ ಗಣಿತ ಮತ್ತು ವಿಜ್ಞಾನವನ್ನು ಬೋಧಿಸ್ತೀನಿ, ಮತ್ತು ಶಾಲೆಗೆ ನಮ್ಮ ಏರ್ಪೋರ್ಟ್ ಕಡೆಯಿಂದ ಸಂಬಂಧಿಸಿದಂಥ ಏನೇ ಕಾರ್ಯಚಟುವಟಿಕೆಗಳೇನಿದೆ ಅವುಗಳ ಉಸ್ತುವಾರಿಯನ್ನು ನಾವು ನೋಡ್ತಿದ್ದೀವಿ. ಈ ಶಾಲೆಗೆ ಈ ವರ್ಷ ಬಂದರೆ 100 ವರ್ಷ ತುಂಬ್ತಾ ಇರುವಂಥದ್ದು ತುಂಬ ಖುಷಿಯಾದ ವಿಚಾರ. ಯಾಕೆಂತಂದರೆ ಸರ್ಕಾರಿ ಶಾಲೆಗಳು ಎಲ್ಲ ಒಂದು ಕಡೆಯಿಂದ ಮುಚ್ಚುತ್ತಾ ಹೋಗ್ತಾ ಇದೆ. ಇರುವಂಥ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತೂ ತುಂಬ ಒಂದಂಕಿ ಸಂಖ್ಯೆಗೆ ಬಂದಿದೆ. ಅಂಥದ್ರಲ್ಲಿ ಸರ್ಕಾರಿ ಶಾಲೆಯನ್ನು 100 ವರ್ಷ ತುಂಬೋದು, ಅದ್ರ ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತಾ ಇರುವಂಥದ್ದು ನಿಜಕ್ಕೂ ನಾವೆಲ್ಲ ಖುಷಿ ಪಡಬೇಕಾದಂಥ ವಿಚಾರ. ಇದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಇಲ್ಲಿ ಕಾರ್ಯನಿರ್ವಹಿಸುವಂಥ ಶಿಕ್ಷಕರಿಗೆ ಮತ್ತು ಈ ಶಾಲೆ ಇಷ್ಟು ಬೇಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಏರ್ಪೋರ್ಟ್ನವರ ಕೊಡುಗೆಯನ್ನು ಸಹ ನಾವು ಮರೆಯುವಾಗಿಲ್ಲ. ಹಾಗೆ ಏರ್ಪೋರ್ಟ್ನವ್ರು ಕಟ್ಟಿಸ್ಕೊಟ್ಟಿರುವಂಥ ಬಿಲ್ಡಿಂಗು ಫೆಸಿಲಿಟೀಸ್ಗಳು ಸಹ ಏನಾಗ್ತಾ ಇದೆ, ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ 100 ವರ್ಷ ಈ ಶಾಲೆಯಲ್ಲಿ ಓದಿದಂತಹ ಎಷ್ಟೋ ವಿದ್ಯಾರ್ಥಿಗಳು ವಿದೇಶದಲ್ಲಿ ನೆಲೆಸಿದ್ದಾರೆ, ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಈ ತಾಲೂಕಿನಲ್ಲಿ ಹಲವಾರು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಈ ಶಾಲೆಗೆ ಒಂದು ದೊಡ್ಡವಾದಂಥ ಭವ್ಯವಾದಂಥ ಇತಿಹಾಸ ಇದೆ. ಸೊ ಈ ಇತಿಹಾಸದ ಸಂದರ್ಭದಲ್ಲಿ ನಾನು ಪಾಲ್ಗೊಳ್ತಾ ಇರುವಂಥದ್ದು, ನಾನು ಸಹ ಇಲ್ಲೊಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ ಆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ನಿಜಕ್ಕೂ ನನ್ನ ಅದೃಷ್ಟ. ಸರ್ಕಾರಿ ಶಾಲೆಗಳನ್ನು ಉಳಿಸೋದಕ್ಕೆ ಎಲ್ಲರೂ ಸಹ ಕೈ ಜೋಡಿಸೋದು ತುಂಬ ಮುಖ್ಯ. ಆ ನಿಟ್ಟಿನಲ್ಲಿ ಸರ್ಕಾರ, ಏರ್ಪೋರ್ಟ್ ಆಗಿರ್ಬೋದು, ಮತ್ತು ಸಂಘ ಸಂಸ್ಥೆಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಇವರೆಲ್ಲ ಸೇರಿ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಏರ್ಪಡಿಸ್ತೀನಿ. ಅದೇ ರೀತಿ ಸರ್ಕಾರ ಶಾಲೆಗಳಲ್ಲಿ ದಿನನಿತ್ಯ ಪೇಪರ್ಗಳಲ್ಲಿ ನಾವು ಓದೋದು ಒಂದೇ ವಿಚಾರ, ಏನು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ ಅನ್ನುವಂಥ ಪೇಪರ್ ನ್ಯೂಸ್ಗಳ ಮಧ್ಯೆ ಸರ್ಕಾರಿ ಶಾಲೆಯಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಅನ್ನುವಂಥದ್ದು ಎಲ್ಲರೂ ಖುಷಿ ಪಡಬೇಕಾದಂಥ ವಿಚಾರ. ದಯವಿಟ್ಟು ಎಲ್ಲರೂ ಸಹ ಈ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಏಪ್ರಿಲ್ 12 ಮತ್ತು 13 ನಡೆಯುವಂಥ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸ್ಟಾರ್ಟ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊರಚರಪಾಳ್ಯ, ದೇವನಹಳ್ಳಿ ಟೌನ್. ಈ ಶಾಲೆ ಶುರುವಾಗಿ 1925ರಲ್ಲಿ ಶುರುವಾಗಿ ಈಗ 2025ಗೆ ಇದಕ್ಕೆ ಈ ನಮ್ಮ ಶಾಲೆಗೆ 100 ವರ್ಷ ಕಂಪ್ಲೀಟ್ ಆಗಿದೆ. ಈ 100 ವರ್ಷ ಕಂಪ್ಲೀಟ್ ಆಗಿರೋ ಸಂಭ್ರಮದಲ್ಲಿ ಇಡೀ ನಮ್ಮ ಶಾಲೆ ಮತ್ತು ಹಳೆ ವಿದ್ಯಾರ್ಥಿಗಳು, ಆಮೇಲೆ ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಡೆತ್ ಆಗಿರ್ತಕ್ಕಂಥ ಶಿಕ್ಷಕರ ಮಕ್ಕಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಶಾಲೆಯಲ್ಲಿ 1ರಿಂದ 4ನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಂ ಇದೆ. ಅದರ ಜೊತೆಗೆ 1ರಿಂದ 7ನೇ ತರಗತಿವರೆಗೂ ಕೂಡ ಕನ್ನಡ ಮೀಡಿಯಂ ಇದೆ. 354 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಈ ಸಂಭ್ರಮದಿಂದ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಏಪ್ರಿಲ್ 12, 13ನೇ ತಾರೀಕು 2 ದಿನಗಳ ಕಾಲ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ. ನನ್ನ ಹೆಸರು ಶಕುಂತಲಾ MR ಅಂತ.
ನಾನು ಈ ಶಾಲೆಯಲ್ಲಿ ಸಹಶಿಕ್ಷಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆ 1925ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಆಗ ಒಂದು ಚಿಕ್ಕ ಕೊಠಡಿಯ ಮೂಲಕ ಪ್ರಾರಂಭ ಆಗಿ ಕೇವಲ 10ರಿಂದ 15 ಮಕ್ಕಳು ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರಂತೆ. ಈಗ 2025ನೇ ಇಸ್ವಿಗೆ ಈ ಶಾಲೆಗೆ 100 ವರ್ಷಗಳು ತುಂಬಿರುವಂತಹ ಒಂದು ಸಂಭ್ರಮದ ದಿನವಾಗಿದೆ. ಈ ಶಾಲೆಯಲ್ಲಿ ನಾನು ಪ್ರಸ್ತುತ 6 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದು ನನಗೆ ಬಹಳಷ್ಟು ಖುಷಿಯನ್ನು ಕೊಟ್ಟಂಥ ವಿಚಾರ ಆಗಿದೆ. ಈ ಶಾಲೆ ಮೊದಲಿಗೆ ಚಿಕ್ಕದಾಗಿದ್ದು ಹಳೆಯ ಕಟ್ಟಡವನ್ನು ಹೊಂದಿತ್ತು. BILನ ಒಪ್ಪಂದದ ಜೊತೆಗೆ ನಮ್ಮ ಒಡಂಬಡಿಕೆಯೂ ಸೇರಿ ಇವತ್ತಿನ ದಿನ ಈ ಶಾಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ನಿಂತಿದೆ. ಯಾಕೆಂದರೆ ಈ ಶಾಲೆಯನ್ನು ನೋಡಿದಾಗ ಯಾವುದೇ ಖಾಸಗಿ ಶಾಲೆಯನ್ನು ಕೂಡ ಮೀರಿಸುವಂತಹ ಅತ್ಯಂತ ಸುಸಜ್ಜಿತವಾದ ಕೊಠಡಿಗಳನ್ನು, ಗಣಕೀಕೃತ ಯಂತ್ರಗಳನ್ನು ಮತ್ತು ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ಶಾಲೆ ಒಳಗೊಂಡಿದೆ. ಇಂಥ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸೋದು ನನಗೆ ಬಹಳ ಸಂತಸದಾಯಕವಾದಂಥ ವಿಷಯ ಕೂಡ ಆಗಿದೆ. ನನ್ನ ಹೆಸರು ಪುಷ್ಪಲತಾ. ನಾನು ಈ ಶಾಲೆಯಲ್ಲಿ 18 ವರ್ಷ 19 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಶಾಲೆಯಲ್ಲಿ ಇವಾಗ ಶತಮಾನೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ನಾನು 5 ವರ್ಷ ಮತ್ತೆ ಬೇರೆ ಶಾಲೆಗೆ ಹೋಗಿದ್ದೆ. ಮತ್ತೆ ಇದೇ ಶಾಲೆಗೆ ಬಂದು ಈ ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ನನಗೆ ತುಂಬ ಸಂತೋಷ. ನನ್ನ ಹೆಸರು ಸವಿತಾ. ನಾನು ಇಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶಾಲೆ ಈಗ ಶತಮಾನೋತ್ಸವ ಸಂಭ್ರಮವನ್ನು ಕಾಣ್ತಾ ಇದೆ. ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಮುಂದಿನ 100 ವರ್ಷ ಯಾರು ಬದುಕಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನೊಂದು ಮಾತನ್ನು ಜೊತೆಗೆ ಈ ಶಾಲೆಯಲ್ಲಿ ನನ್ನ ಪತಿದೇವರು ಕೂಡ ಇದೇ ಶಾಲೆಯಲ್ಲಿ ಓದಿರೋದ್ರಿಂದ ಅವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಸೊ ನನಗೆ ಅದರಿಂದ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೆಮ್ಮೆ ಆಗ್ತಾಯಿದೆ. ಥ್ಯಾಂಕ್ ಯು.